ಶಿವಮೊಗ್ಗದಲ್ಲಿ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆ ಮತ್ತು ಭಾವಚಿತ್ರಗಳ ಬಳಸಿದವರ ಮೇರೆಗೆ ತಕ್ಷಣವೇ ಎಫ್ಐಆರ್ ದಾಖಲಿಸಿ ಮೆರವಣಿಗೆಯಲ್ಲಿ ಬಳಸಿದ ವಾಹನಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಜಿಲ್ಲಾ ಶಾಖಾ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಮೆರವಣಿಗೆಯು ಅದ್ದೂರಿಯಾಗಿ ನಡೆದಿರುವುದು ಸರಿಯಷ್ಟೇ. ಈ ಮೆರವಣಿಗೆಯಲ್ಲಿ ವಿದೇಶಿ ಆಕ್ರಮಣಕಾರರ ಭಾವಚಿತ್ರ ಹಾಗೂ ವಿದೇಶಿ ಬಾವುಟಗಳನ್ನು ಪ್ರದರ್ಶನ ಮಾಡಿರುವುದು ಹಾಗೂ ಭಾರತದ ತ್ರಿವರ್ಣ ಧ್ವಜವನ್ನ ವಿರೂಪಗೊಳಿಸಿರುವುದು ಕಂಡು ಬಂದಿದೆ. ಮೆರವಣಿಗೆಯಲ್ಲಿ 100ಕ್ಕೂ ಹೆಚ್ಚು ಸಂಚಾರಿ ಡಿಜೆಗಳಿಗೆ ಅನುಮತಿ ಕೊಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇನ್ನು ಇದಷ್ಟಲ್ಲದೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಕಾನೂನು ಪಾಲಿಸದೇ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಆದ್ದರಿಂದ ಇವರಿಬ್ಬರ ಮೇಲೆ ಇಲಾಖಾ ಕಾನೂನು ಕ್ರಮ ಕೈಗೊಳ್ಳಬೇಕು. ಗಣೇಶ ಉತ್ಸವದ ಸಮಯದಲ್ಲಿ ಗಣಪತಿ ಸಮಿತಿಗಳಿಗೆ ಹಲವಾರು ರೀತಿಯ ಕಾನೂನು ಅನುಮತಿಯನ್ನು ತೆಗೆದುಕೊಂಡು ಉತ್ಸವ ಆಚರಿಸಲು ಅನುಮತಿ ನೀಡಲಾಗಿದೆ. ಡಿಜೆ ಹಾಕಲು ಯಾವುದೇ ಅನುಮತಿ ನೀಡಿಲ್ಲ. ಎಲ್ಲೋ ಒಂದು ಕಡೆ ಪೊಲೀಸರು ಮುಸ್ಲಿಮರ ಓಲೈಕೆ ಮಾಡ್ತಿರೋದು ಕಂಡು ಬರ್ತಾ ಇದೆ. ಇದನ್ನ ಖಂಡಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ತಪ್ಪಿತಸ್ಥರ ಮೇಲೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ರಾಯಲ್ ಕಲೆಕ್ಷನ್ ಮೆಗಾ ಆಫರ್ ಅಲರ್ಟ್. Buy products worth rupees 2,999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps. Visit us at City Center, Nehru Road, Shimoga. Contact us 7760734117. ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ರಕ್ಷಣಾ ಇಲಾಖೆ ತಾರತಮ್ಯ ಬಹಳಷ್ಟು ಮಾಡ್ತಾ ಇದೆ. ಹಿಂದೂ ಮಹಾಸಭೆ ಗಣಪತಿ ಮೆರವಣಿಗೆಗೆ ಮತ್ತು ಈದ್ ಮಿಲಾದ್ ಮೆರವಣಿಗೆಗೆ ಬಹಳಷ್ಟು ತಾರತಮ್ಯ ಮಾಡಿದೆ. ಎರಡೂ ಮೆರವಣಿಗೆಗಳಲ್ಲಿ ಡಿಜೆ ಅನುಮತಿ ಕೊಡಲ್ಲ ಅಂತ ಹೇಳಿ ಸಹ ಈಗ ನಿನ್ನೆ ನಾವು ಅದರಂಗೆ ನಾವು ಒಪ್ಕೊಂಡಿದ್ವಿ. ಡಿಜೆಗಳನ್ನು ಎಲ್ಲೂ ಉಪಯೋಗಿಸಿರಲಿಲ್ಲ. ಆದರೆ ನಿನ್ನೆ 15ನೇ ತಾರೀಕು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಸುಮಾರು 50ರಿಂದ 60 ಡಿಜೆಗಳಿಗೆ ಅನುಮತಿ ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಡಿಜೆನ ಉಪಯೋಗಿಸಿ ಪ್ರತಿ ರಸ್ತೆಯಲ್ಲೂ ಸಹ ಮೆರವಣಿಗೆ ಮಾಡಿದ್ದಾರೆ. ಅದರಲ್ಲಿ ಹಿಂದೂ ವಿರೋಧಿ ಘೋಷಣೆ ಕೂಗಿದ್ದಾರೆ, ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ, ಪ್ಯಾಲೆಸ್ಟೈನ್ ಧ್ವಜ ಉಪಯೋಗಿಸಿದ್ದಾರೆ, ಟರ್ಕಿ ಧ್ವಜ ಉಪಯೋಗಿಸಿದ್ದಾರೆ. ಎಲ್ಲಿ ಬೇಕಂದ್ರೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಹಾಗಾದರೆ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಏನು ಮಾಡ್ತಾಯಿದ್ರು? ಆಗಿಂದಾಗಲೇ ಕ್ರಮ ತಗೋಬೇಕಾಗಿತ್ತು. ಆದರೆ ಮಾರನೇ ದಿನ ತಗೊಳ್ಳೋ ಥರ ವಿಷಯದಲ್ಲಿ ಅವರು ಹಾಗೆ ಮುಂದುವರಿಸ್ಕೊಂಡು ತ್ರಿವರ್ಣ ಧ್ವಜವನ್ನು ವಿರೂಪಗೊಳಿಸಿರೋದು ನಮ್ಮ ಕಣ್ಣಿಗೆ ಕಂಡಿದೆ. ಎಲ್ಲದಕ್ಕೂ ದಾಖಲೆ ಇದೆ. ಪೊಲೀಸ್ ಇಲಾಖೆ ಆಗಲಿ ಆಡಳಿತ ಇಲಾಖೆ ಆದರೂ ಸಹ ಅವರು ಯಾವುದೂ ಮೈಮರೆಯೋಂಗಿಲ್ಲ ಅಥವಾ ನಮ್ಮ ಹತ್ರ ಸುಳ್ಳು ಹೇಳೋಂಗಿಲ್ಲ. ಎಲ್ಲದಕ್ಕೂ ದಾಖಲೆ, ವಿಡಿಯೋ ಸಮೇತ, ಫೋಟೋ ಸಮೇತ ನಾವೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀವಿ. ಮುಂದೆ ಅವರು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ SP ಆಫೀಸ್ ಮೇಲೆ ಲಗ್ಗೆ ಇಡ್ತೀವಿ. ಜೊತೆಗೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಕಚೇರಿಗೂ ಸಹ ಲಗ್ಗೆ ಇಡ್ತೀವಿ ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಈ ಮೂಲಕ ತಿಳಿಯಪಡಿಸಲಾಗ್ತಿದೆ. ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿ ಅಲ್ಲ, ಆಗ್ರಹನೇ ಪಡಿಸ್ತಾ ಇದ್ದೀವಿ. ಈ ರೀತಿ ಆಟಗಳನ್ನು ಪೂರ್ಣ ರಾಜ್ಯದಲ್ಲಿ ನಿಲ್ಲಿಸಬೇಕು. ನಿಮ್ಮ ದೊಂಬರಾಟಗಳನ್ನು, ನಿಮ್ಮ ಬಯಲಾಟಗಳನ್ನು ಕರ್ನಾಟಕ ರಾಜ್ಯ ಭಾಳ ದಿನ ಸಹಿಸ್ಕೊಳ್ಳಲ್ಲ. ಇದಕ್ಕೆ ಒಂದು ಅಂತ್ಯ ಕಂಡೇ ಕಾಣ್ತೀರಾ ನೀವು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ವಿಷಯ, ಶಿವಮೊಗ್ಗ ನಗರದಲ್ಲಿ ನಿನ್ನೆ ದಿನ 15ನೇ ತಾರೀಕು ಏನು ಮೆರವಣಿಗೆ ಅಂತೇಳಿ ಮಾಡಿದ್ದಾರೆ. ಇಲ್ಲ ಏನಂತಂದರೆ ಜಿಲ್ಲಾ ರಕ್ಷಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ಇಡೀ ಸಮಾಜಕ್ಕೆ ತಿಳಿಸಿದ್ದು ಡಿಜೆಗೆ ಇಲ್ಲಿ ಯಾರಿಗೂ ಪರ್ಮಿಷನ್ ಇಲ್ಲ ಅಂತ. ಆದರೆ SP ಅವರು ಏನು ಹೇಳಿದ್ದಾರೆ, ಬೆಳಗ್ಗೆ ನಾವು ಕೇಳಿದಾಗ ಇಲ್ಲ ಕೇಸ್ ಮಾಡ್ತೀವಿ ಅಂತೇಳಿ ಅಂತ. ಆದರೆ ನಿನ್ನೆ ದಿನ ಮೆರವಣಿಗೆ ಹೋಗ್ಬೇಕಾದ್ರೆ ಇದೇ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಅನ್ನೋದು ಪ್ರಶ್ನೆ. ಯಾಕೆಂದರೆ ಅವ್ರ ಕಣ್ಮುಂದೆನೇ 5,000 ಪೊಲೀಸ್ ಹಾಕಿದ್ದೀವಪ್ಪ ರಾಜೇಶ್ ಅಂತೇಳಿ ಅಂತ SP ಅವರು ಹೇಳಿದ್ದಾರೆ. 5,000 ಪೊಲೀಸ್ ಇಟ್ಕೊಂಡು 100 ಡಿಜೆಗಳನ್ನು ತಡೆಯುವಂತಹ ಆಗಲಿಲ್ಲ ಅನ್ನೋದೇ ವಿಪರ್ಯಾಸ. ಆದರೆ ಅವ್ರಿಗೆ ಯಾರಿಗೂ ಡಿಜೆಗೆ ಪರ್ಮಿಷನ್ ಇಲ್ಲ. ಆದರೆ ಕೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಕೇಸ್ ಮಾಡಿ ಅದನ್ನು ಸುಮೋಟೋ ಕೇಸ್ ಮಾಡ್ಕೊಂಡು ಅದನ್ನು ನಾಳೆ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡೋ ವ್ಯವಸ್ಥೆ ಅಂತ ಏನಾದರೂ ಆದರೆ ಯಾವುದೇ ಕಾರಣಕ್ಕೂ SP ಕಚೇರಿ ಮುಂದೆ ಧರಣಿ ಕೂರ್ತೀವಿ. ಆಮೇಲೆ ತಕ್ಷಣ ಈಗ ಯಾವ್ದಾವುದು ಡಿಜೆ ಬಾಕ್ಸ್ಗಳಿದ್ವು FIR ಆಗಿ ತಕ್ಷಣ 100ಕ್ಕೂ ಹೆಚ್ಚು ಡಿಜೆ ಬಾಕ್ಸ್ಗಳಿದ್ವು. ಆ ಎಲ್ಲ ವೆಹಿಕಲ್ಲು ಮತ್ತು ಡಿಜೆ ಬಾಕ್ಸ್ಗಳನ್ನು ಪೊಲೀಸ್ ಇಲಾಖೆ
ಸೀಸ್ ಮಾಡಬೇಕು. ಸೀಸ್ ಮಾಡಿ ಅದನ್ನ ಸಾರ್ವಜನಿಕವಾಗಿ ಬಹಿರಂಗಗೊಳಿಸ್ಬೇಕು. SP ಅವರು ಪ್ರೆಸ್ ಮೀಟ್ ಮಾಡಿ ಇದನ್ನು ಹೇಳಬೇಕು. ಹೇಳಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಅವರ SP ಕಚೇರಿ ಮುಂದೆ ಧರಣಿ ಕೂಡೋದಂತೂ ಶತಸಿದ್ಧ ಬಜರಂಗ ದಳದಿಂದ. ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬಜರಂಗ ದಳ ಇಲ್ಲಿದೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ದಿನಾಂಕ 15/9/25 ಈದ್ ಮಿಲಾದ್ ಮೆರವಣಿಗೆಯಲ್ಲಿ ನಡೆದಿರುವ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆಯು ಅದ್ದೂರಿಯಾಗಿ ನಡೆದಿದ್ದು ವಿದೇಶಿ ಬಾವುಟಗಳನ್ನು ಪ್ರದರ್ಶನ ಮಾಡುವುದು, ಭಾರತದ ತ್ರಿವರ್ಣ ಧ್ವಜವನ್ನು ವಿರೂಪಗೊಳಿಸಿರುವುದು ಕಂಡುಬಂದಿರುತ್ತದೆ. ಮೆರವಣಿಗೆಯಲ್ಲಿ 100ಕ್ಕೂ ಹೆಚ್ಚು ಸಂಚಾರಿ ಡಿಜೆಗಳಿಗೆ ಅನುಮತಿ. ಹಿಂದೂಗಳಿಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಹಿಂದೂಗಳಿಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ, ನೀವು ಈಗ ಕ್ರಮ ತಗೋಬೇಕಾಗಿರೋದಂದ್ರೆ DJ ಪರ್ಮಿಷನ್ ಮುಂದೆ ಕೊಟ್ಟಿರೋದು ಒಂದು, ಪಾಕಿಸ್ತಾನ ಪರ ಘೋಷಣೆ ಆಗಿರೋದು ಆಯ್ತಾ. ಆಮೇಲೆ ಫ್ಲಾಗ್ಗಳನ್ನ ಟರ್ಕಿ ದೇಶದ್ದು, ಪ್ಯಾಲೆಸ್ಟೈನ್ ದೇಶದ್ದು ಹಿಡ್ಕೊಂಡಿರೋದು. ಆಮೇಲೆ ಅವರು ಯಾವ ಯಾವ್ದು ಪರ್ಮಿಷನ್ ತಗೊಂಡಿದ್ರು ಆ ರೋಡಲ್ಲಂದೇನೆ ಅವರಿಗೆ ಮನಬಂದಂತ ರೋಡ್ಗಳಲ್ಲಿ ಹೋಗಿದ್ದಾರೆ. ಮೊದಲು ಪರ್ಮಿಷನ್ ಹಾಕಿ ಇಂಥ ರೋಡ್ ಕೊಡಲೇಬೇಕು ನಮಗೆಲ್ಲ ಬಹಳ ಸ್ಟ್ರಿಕ್ಟ್ ಮಾಡ್ತಿದ್ರು, ಆದ್ರೆ ಅವರಿಗೆ ಅದು ಮಾಡಲಿಲ್ಲ. ಈ ಒಂದು 4-5 ಪಾಯಿಂಟ್ ಮೇಲೆ ನೀವು DC ಅವರಿಗೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟು, ಮತ್ತೆ ರಕ್ಷಣಾಧಿಕಾರಿಗಳಿಗೆ, ಯಾಕಂದ್ರೆ ರಕ್ಷಣಾಧಿಕಾರಿಗಳ ಜವಾಬ್ದಾರಿ ಜಾಸ್ತಿ ಇದೆ ಇದರಲ್ಲಿ. ಪರ್ಮಿಷನ್ ಕೊಡೋದು ಜಿಲ್ಲಾಧಿಕಾರಿ, ಆದ್ರೆ ರಕ್ಷಣಾಧಿಕಾರಿ ಅದನ್ನ ಮೇಂಟೈನ್ ಮಾಡೋದು, ಅಲ್ಲಿ ಏನ್ ತಪ್ಪಾಗುತ್ತೋ ಅವಾಗ ಅವರಿಗೆ ಶಿಕ್ಷೆ ಕೊಡೋದು ಅವ್ರದರಿಗೆ. ಹಾಗಾಗಿ ಅವರಿಬ್ಬರನ್ನು ನೀವು ಸಮಾಲೋಚನೆ ನಡೆಸಿ ಸರಿಯಾದ ಕ್ರಮ ತಗೋಬೇಕು ಅಂತ ಅವರ ಉಪಸ್ಥಿತಿಯಲ್ಲಿ ಅನುಪಸ್ಥಿತಿಯಲ್ಲಿ ನಿಮ್ಗೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಕ್ರಮ ತಗೋಬೇಕು.